ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಪಾಲರೇ ಸದನದ ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಸಂವಿಧಾನದ ಕರ್ತವ್ಯದಿಂದ ತಪ್ಪಿಸಿಕೊಳ್ಳೋಕಾಗೋದಿಲ್ಲ. ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವುದು ಕಡ್ಡಾಯ. ಸದನದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾಷಣ ಓದದೆ ರಾಷ್ಟ್ರಗೀತೆಗೂ ಕೂಡ ಮುನ್ನವೇ ತೆರಳಿದ್ದು ಅಗೌರವ ತೋರಿದ ಹಾಗೆ. ರಾಜ್ಯದ ಜನತೆಗೆ ಗವರ್ನರ್ ಕ್ಷಮೆ ಕೇಳಬೇಕು ಅಂತ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ರಾಜ್ಯಪಾಲರೇ ಸದನದ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಅನ್ನುವಂಥದ್ದನ್ನ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ. ಮಾನ್ಯ ಕಾನೂನು ಮಂತ್ರಿಗಳು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ ಅದರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂಥೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವತ್ಥ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ, ಮೇಲೆ ಹೋಗಿ ಅವ್ರ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನು ಮಾಡಿದ್ದಾರೆ. ಮೈ ಗೌರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ, ಬಿಕಾಸ್ ಇಟ್ ಈಸ್ ಇಸ್ ಗೌರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್ಡು, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದರೆ, ರಾಷ್ಟ್ರಗೀತೆಯನ್ನು ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದಲಿ, ಅವರು 3 ಸೆಂಟೆನ್ಸ್ ಓದಲಿ, 4 ಸೆಂಟೆನ್ಸ್ ಓದಲಿ, ಜೈ ಹಿಂದ್ ಅಂತ ಕೊನೆಯದಾದ್ರು ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನು ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ, ಯಾಕೆ ಹೋದರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳೋದಂತ ಮಾತು ಅದು. ಅದು ಬಿಟ್ಟರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ, ಇವ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಅಶೋಕ್ ಅವ್ರು ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರೆ ಸರ್, ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ ಹಂಗೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್? ಕೇಳಿದ್ರೆ ಹುಟ್ಟೋದ್ರೆ ರಾಜ್ಯಪಾಲರು ಕಸ್ಟೋಡಿಯನ್ ನಿಮ್ ಕಂಟ್ರೋಲ್ ತಾನೆ, ಕಸ್ಟೋಡಿಯನ್ ಪ್ರತಿಪಕ್ಷ ನಾಯಕರು, ನೀವು ಪ್ರತಿಪಕ್ಷದ ನಾಯಕರು ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು.
ಅವ್ರೇನಾರು ಹೋಗ್ತಾ ಇದ್ರು ಮಾಡ್ತಾ ಇರ್ಬೇಕಾ? ಹೋಗ್ತಾರೆ ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಏನ್ರಿ ಮಾತಾಡ್ತೀರಿ? ಡಿಪೆಂಡ್ ಯಾಕ್ರಿ ಮಾಡ್ತೀರಿ? ಅಶ್ವಥ್ ಇಲ್ಲಿ ನಡೆದಂತ ವಿಚಾರನ ಡಿಪೆಂಡ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಉತ್ತರ ಕೊಡಬೇಡಿ ಸರ್, ಅವ್ರಿಗೆ ಉತ್ತರ ಎಲ್ಲಿ ಓಡೋಗೋದು ಸರ್? You should not defend him. You should not defend him. ಓಕೆ. It's a violation of the constitution. ರಾಷ್ಟ್ರಗೀತೆ ಆಡಕ್ಕೆ ಮುಂಚಿತವಾಗಿ ಹಿಡಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದ್ರು ಅಷ್ಟೇ. ಅವ್ರು ಇನ್ನೂ ಮುಂದಕ್ಕೆ ಹೊರಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನೂ ಇಲ್ಲ, ನೀವು ಈಗ ಒಂದ್ ಸೆಕೆಂಡ್, ಈಗ ನೋಡಿ ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಆಯ್ತಾ? ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನೀವು ಭಾಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ನಮಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡಬೇಕಂತ ಕೇಳಿದ್ದೀರಿ, ಅವ್ರಿಗೆ ಒಂದು ವಿಚಾರ ಕೇಳಿದ್ದೀರಿ. ಇದು ಬಹುಶಃ ಭಾಳ ಒಂದು ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನನ್ನು ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ. ಸರಿ, ಸೊ ಈ ವಿಚಾರದಲ್ಲಿ ಈಗ ಒಂದು ಕಾಂಪ್ರಮೈಸಿಗೆ ಬರ್ತಾ ಇದ್ದಾರೆ. ಅವರು ತಪ್ಪು ಮಾಡಿದ್ದಾರೆ, ಈ ಕಡೆನೂ ತಪ್ಪಾಗಿದೆ, ಬಿಡಿ ಆಯ್ತು ಮುಗಿಸ್ಬಿಡಿ ಅನ್ನೋ ರೀತಿ ಅಂತ ಬರ್ತಾ ಇದ್ದಾರೆ. ಬಟ್ ಅದಂಗೆ ಆಗ್ಲಿಕ್ಕಿಲ್ಲ. ಅದು ಯಾಕೆ ಅಂತಂದರೆ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ಅನ್ನುವಂಥದ್ದಕ್ಕೆ BJPಯವರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಸರಿಯಲ್ಲ. ಅಲ್ಲಿ ರಾಷ್ಟ್ರಗೀತೆಯನ್ನು ಆಗಬೇಕಾಗಿತ್ತು, ಅದಕ್ಕಿಂತ ಮುಂಚಿತವಾಗಿಯೇ ರಾಜ್ಯಪಾಲರು ತೆರಳಿದ್ದಾರೆ. ಆದರೆ ರಾಜ್ಯಪಾಲರು ತೆರಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಆಡ್ಕೊಂಡಿರುವಂಥ ರೀತಿ ಇದೆಯಲ್ಲ, ಅದು ಕೂಡ ಮೊದಲನೇದಾಗಿ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಇಲ್ಲಿಯವರೆಗೂ ಕೂಡ ಒಂದು ರೀತಿಯಾಗಿ ಕೋಲಾಹಲ ಎಬ್ದಿತ್ತು, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಎದ್ದು ನಿಂತಾಗ ಕಾಂಪ್ರಮೈಸ್ ರೀತಿಯಲ್ಲಿ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇದೆ. ಏನಾಗ್ತಾ ಇದೆ ಈಗ ಸದನದಲ್ಲಿ? ಸದ್ಯಕ್ಕೆ ಅಂದರೆ ಸಹಜ ನಿರೀಕ್ಷೆ ಇತ್ತು ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಇವತ್ತಿನ ಕಲಾಪ ಬಹುತೇಕ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಹಗ್ಗಜಗ್ಗಾಟಕ್ಕೆ, ಜಟಾಪಟಿಗೆ ವೇದಿಕೆ ಆಗುವಂಥ ಅದೇ ರೀತಿಯಲ್ಲಿ ಆಯಿತು ಕೂಡ. ಸದಸ್ಯರನ್ನು ಅಮಾನತು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಆಯಿತು, ಚರ್ಚೆ ಆಯಿತು. ಒಂದು ಹಂತದಲ್ಲಿ ಮಾತು ಎಲ್ಲೆ ಮೀರಿದ ರೀತಿಯಲ್ಲಿ ಆಗಿ ಅದಕ್ಕೆ ಪರವಿರುದ್ಧವಾದಂಥ ಚರ್ಚೆಗಳಾಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಒಂದು ಹಂತಕ್ಕೆ ವಿಧಾನಸಭೆಯಲ್ಲಿ ತಣ್ಣಗಾಗುವಂಥ ಪ್ರಯತ್ನ, ಪರಿಷತ್ತಲ್ಲಿ ಇನ್ನೊಂದು ರೀತಿ, ಎಲ್ಲೂ ಕೂಡ ಜಟಾಪಟಿ ಜೋರು ಅನ್ನುವಂಥದ್ದೇ. ವಿಶೇಷವಾಗಿ ಹರಿಪ್ರಸಾದ್ ಅವರನ್ನ ಸದನದಿಂದ ಹೊರಗೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯ, ಅವರ ಬಟ್ಟೆ ಹರಿದವರು BJPಯವರನ್ನು ಆರೋಪಕ್ಕೆ ಒಂದು ಸ್ಪಷ್ಟನೆ ಬೇಕು ಅನ್ನುವಂಥ ವಿಚಾರ. ಹೀಗಾಗಿ ಎರಡೂ ಸದನಗಳಲ್ಲೂ ಕೂಡ ಇವತ್ತು ರಾಜ್ಯಪಾಲರ ಭಾಷಣದ ವಿಚಾರವೇ ಚರ್ಚೆ ಮತ್ತು ಅದರಲ್ಲಿ ಸದಸ್ಯರುಗಳು ಹೇಗೆ ನಡೆದುಕೊಂಡ್ರು ಅಂತ. ಮತ್ತೆ ಒಂದು ಕಡೆ ವಿಪಕ್ಷವು ಕಾನೂನು ಸಚಿವರ ವಿರುದ್ಧವೇ ಆರೋಪವನ್ನು ಮಾಡಿದಂಥದ್ದು ಕೂಡ ಆಯಿತು. ಅಂದರೆ ಕಾನೂನು ಸಚಿವರು ಹೇಗೆ ನಡ್ಕೊಂಡ್ರು, ಏನು ಮಾತಾಡಿದ್ರು ಅನ್ನೋದು ಕೂಡ ಸದನದಕ್ಕೆ ವಿರುದ್ಧವಾಗಿ, ನಡೆಗಳಿಗೆ ವಿರುದ್ಧವಾಗಿತ್ತು, ನಡವಳಿಗಳಿಗೆ ಅನ್ನುವಂಥ ಮಾತು, ಆರೋಪ. ಹೀಗೆ ಅಂದರೆ ಸಹಜವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದು ಇನ್ನೂ ಜಟಾಪಟಿಗೆ ವೇದಿಕೆ ಆಗಬಹುದು ಅನ್ನುವಂಥ ಹಂತಕ್ಕೆ ಹೋಗಿತ್ತು. ಇಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಮಧ್ಯಪ್ರವೇಶ ಮಾಡುವಂಥದ್ದು, ಆನಂತರ ಅದನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನದ ಭಾಗವಾಗಿ ಸದ್ಯಕ್ಕೆ ತಾಬಂದಿಗೆ ಬಂದಂತೆ ಕಾಣಿಸ್ತಾ ಇದೆ. ಆದರೆ ಮತ್ತೆ ಬಹುಶಃ ಇಡೀ ಸದನದಲ್ಲಿ, ಯಾಕಂದರೆ ಅದೇ ವಿಚಾರಗಳು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮತ್ತು ಮನ್ರೇಗಾ ವಿಚಾರಕ್ಕೆ ಕಡೆಯ 3 ದಿನ ಇಟ್ಕೊಂಡಾಗ ಪದೇ ಪದೇ ಈ ವಿಚಾರಗಳು ರಿಪೀಟ್ ಆಗುವಂಥ ಮತ್ತು ಜಟಾಪಟಿ ನಡೆಯುವಂಥ ಲಕ್ಷಣಗಳೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ರೀತಿ ಒಂದು ನಿಮಿಷ ಮಾತಾಡಿ, ನಿಮಗೂ ಕೊಟ್ಟಿನಿ, ಅವ್ರಿಗೂ ಕೊಟ್ಟಿನಿ. ನೀವು ಹೇಳ್ತೀನಿ ಲೆಟರ್ ಓದಿನಿ, 2 ಲೆಟರ್ ಓದಿನಿ, ರೆಕಾರ್ಡ್ ಹೋಗಿದೆ. ನಾನು ಟೈಮ್ ಕೊಡುತ್ತೀನಿ, ನಾನು ತೀರ್ಮಾನ